ಒಂದು ನಿಗಮ ಹಾಸನ ಜಿಲ್ಲೆ SLO ಆಫೀಸ್ ಇದೆಯಲ್ಲ, ಅಂಡರ್ ದಿ ಜಿಲ್ಲಾಧಿಕಾರಿಗಳ ಕಂಟ್ರೋಲಲ್ಲಿ ಇರೋದಿದು. ಇಲ್ಲಿ ನಿಗಮದ ಒಂದು ಜಿಲ್ಲೆಯ ಕಾವೇರಿ ನೀರಾವರಿ ನಿಗಮದ ಒಂದು ಜಿಲ್ಲೆಯ 1,000 ಕೋಟಿ. ನಾನು ಬರೀತಾ ಇದ್ರೆ ರೇವಣ್ಣವರು ರಾಜಕೀಯವಾಗಿ ಹೇಳ್ತಾರೆ ಅನ್ನೋದಿತ್ತು. ಏನು ಸರ್, 1,000 ಕೋಟಿ ಸಾರ್ವಜನಿಕರ ಹಣವನ್ನು ಕೆಲವು ಶಕ್ತಿಗಳು ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಜಿಲ್ಲಾಧಿಕಾರಿಗಳು ಹೇಳೋದು ನಾನಿಲ್ಲ. ಜಿಲ್ಲಾಧಿಕಾರಿಗಳು, ಸರ್ಕಾರಿ ವಕೀಲರುಗಳು ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು. ಯಾರೇ ಇದ್ದರೂ ಇದನ್ನು ಕ್ರಮ ತಗೋಬೇಕು. ಮತ್ತು ಇವತ್ತು ಲಾ ಸೆಕ್ರೆಟರಿಯವರಿಗೂ ಮನವಿ ಮಾಡ್ತೀನಿ. ಹಾಸನ ಈಗಿನ ಜಿಲ್ಲಾಧಿಕಾರಿಗಳು ಈಗ ಹೊಸ್ದಾಗಿ ಬಂದಿದ್ದೀನಿ ಅಂತ ನೀವು ಒಂದು ಸ್ವಲ್ಪ ದಯಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದಿಷ್ಟೇ, ತಾವು ದಯಮಾಡಿ ಇದ್ರ ಕಡೆ ಗಮನ ಹರಿಸಿ. ನಿಮ್ಮ ನಾನು ಬರೆದಿರೋದೆಲ್ಲ ಹಳೆ ಜಿಲ್ಲಾಧಿಕಾರಿಗಳು ಬರೆದಿರುವಂಥದ್ದು. ಸಾರ್ವಜನಿಕರ ಹಣ, ತೆರಿಗೆ ಹಣ ಅಲ್ಲಿ ಓದಿ ನೀವು ದಯಮಾಡಿ. 1,000 ಕೋಟಿಗೆ ಮಿಗಿಲಾಗಿ ಲೂಟಿ ಹೊಡೆಯೋ ಕಾರ್ಯಕ್ರಮ ನಡೀತಾ ಇದೆ ಇದು ಅಂತ ಹೇಳಿ ಅವ್ರು ಬರೀತು. ನೀವು ನೋಡಿದಿರಲ್ಲ ಸರ್, ಎಲ್ಲ ನಮ್ಮ ಪತ್ರಿಕಾ ಮಾಹಿತರು ನೋಡ್ಕೊಳ್ಳಿ. ಆಮೇಲೆ ನಾನು ಯಾಕೆಂದರೆ ರೇವಣ್ಣರು ಯಾವುದೋ ರಾಜಕೀಯವಾಗಿ ಹೇಳಿದ್ರು, ಇದು ಮಾಡಿದ್ರು ಅದೆಲ್ಲ ಒಂದು ನಿಗಮದ್ದು. ಬಾಕಿ ನಿಗಮಗಳು ಏನೈತೆ ಅಂತ ಆಮೇಲೆ ನೋಡೋಣ. ಇದು ನಮ್ಮ ಜಿಲ್ಲೆಯ ಒಂದು SLO ಕಚೇರಿಯ SLO ಕಚೇರಿ ಹೆಂಗಿದೆ ಅಂದರೆ, ಹಾಸನದಲ್ಲಿ ಬಡವರಿಗೆ ಸೈಟ್ ಕೊಡಿ ಅಂತೇಳಿ ಮುಳುಗಡೆ ಆಗೈತೆ. 20 ವರ್ಷ ಆದರೂ ಅವರು ಸೈಟ್ ಹಂಚೋಕ್ಕೆ ಟೈಮ್ ಇಲ್ಲ. 20 ವರ್ಷ 30 ವರ್ಷ ಆದರೂ ಸೈಟ್ ಹಂಚೋಕ್ಕೆ ಟೈಮ್ ಇಲ್ಲ. ಅದನ್ನು ಜಿಲ್ಲಾಧಿಕಾರಿಗಳು ರಿವ್ಯೂ ಮಾಡಲ್ಲ. ಹಾಸನ ಸುತ್ತಮುತ್ತ ಲ್ಯಾಂಡ್ ಮಾಫಿಯಾದಲ್ಲಿ ಲೂಟಿ ಮಾಡ್ತಾ ಇರೋದನ್ನ ಜಿಲ್ಲಾಧಿಕಾರಿಗಳು ಗಮನ ಹರಿಸೋರಲ್ಲ. ಜಿಲ್ಲಾಧಿಕಾರಿಗಳಿಗೆ ನಾವು ಫೋನ್ ಮಾಡಿ ಹುಡುಕಬೇಕಾಗ್ತದೆ. ಯಾರೇ ಇರಲಿ ಜಿಲ್ಲಾಧಿಕಾರಿಗಳು, ಯಾರೇ ಇರಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಹೇಳೋದು, ಶಾಸಕರು ಫೋನ್ ಮಾಡಿದಾಗ ಆ ಫೋನ್ ಎತ್ತಿ ಆಗವಿದ್ದರೆ ಮಾಡಿ, ಆಗದಲ್ಲೇ ಇದ್ದರೆ ಈ ಥರ ಕಾನೂನು ರೀತಿ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಫೋನ್ ಎತ್ತನ್ನು ದಯಮಾಡಿ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಅಂತೇಳಿ ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಮಾಡ್ತೀನಿ. ನಮ್ಮ ಶಾಸಕರ ಹಕ್ಕು, ಆ ಶಾಸಕರ ಹಕ್ಕನ್ನು ಕಿತ್ಕೋಬೇಡಿ. ಈಗ ಮೊನ್ನೆ ಬಾಗೇಪಲ್ಲಿಲಿ ಒಬ್ಬ ಡೆಪ್ಟಿ ಸೆಕ್ರೆಟರಿ ಫೋನ್ ಎತ್ತಿಲ್ಲ ಅಂತೇಳಿ ಈಗಾಗಲೇ ಸಸ್ಪೆಂಡ್ ಮಾಡ್ಯಾರೆ. MLA ಫೋನ್, ಅದು ಕಾಂಗ್ರೆಸ್ ಶಾಸಕರು. ಇದೇ ರೀತಿ ರೂಲಿಂಗ್ ಪಾರ್ಟಿ ಎಲ್ಲ ಅಪೋಸಿಷನ್ ಶಾಸಕರಿಗೂ ಫೋನ್ ಎತ್ತಬೇಕು ಅಂತೇಳಿ. ಬರೀ ಇದು ರಾಜ್ಯದ ಹಣ ಇದಿರೋದು, ಕಾನೂನು ಇರೋದು ಬರೀ ಕಾಂಗ್ರೆಸ್ ಪಾರ್ಟಿಯ ಶಾಸಕರಿಗೆ ಮಾತ್ರ ಫೋನ್ ಎತ್ತಬೇಕು ಅಂತ ಇಲ್ಲ. 224 ಜನ ಶಾಸಕರದ್ದು ಯಾರೇ ಇದ್ದರೂ ಫೋನ್ ಎತ್ತಿ ಅವರಿಗೆ ಏನಿದೆ ಸಾರ್ವಜನಿಕರದ್ದು ಯಾವುದೇ ಏನಾದ್ರು ಇದ್ದಾಗ ಮಹತ್ವವಾದಂಥ ವಿಷಯ ಮಾತಾಡೋಕ್ಕೆ ಒಂದು 5 ನಿಮಿಷ ಟೈಮ್ ಕೊಡಿ. ಫೋನ್ನಲ್ಲಾರುವೆ ನಿಮ್ಮ ಆಫೀಸಲ್ಲಿ ಟೈಮ್ ಕೊಡಿದವರು ಪರವಾಗಿಲ್ಲ, ದೂರವಾಣಿ ಎತ್ತಿ ಅಂತ ಮನವಿ ಮಾಡ್ತೀನಿ ಅಷ್ಟೇ. ಇನ್ನೇನು ಹೇಳ್ಬೋದು ಸರ್?